ವಿರಾಮದ ನಂತರ ವಿಶೇಷ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಸ್ವಾಗತವನ್ನು ಕೋರ್ತಾ ಡಾಕ್ಟರ್ ನಾವು ಚರ್ಚೆ ಮಾಡ್ತಾ ಇದ್ವಿ ಈ ಬೇಸಿಗೆ ಸಂದರ್ಭದಲ್ಲಿ ನಾವೆಲ್ಲ ಎಂತಹ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಮತ್ತು ಎಂಥ ವೈದ್ಯರ ಸಲಹೆಯನ್ನು ಪಡಿಬೇಕಾಗಿದೆ ಅನ್ನುವಂಥದ್ದು. ಇನ್ನು ಎಂಥ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಕೆಲವೊಂದು ಸಲ ಏನಾಗುತ್ತೆ, ಮೂರ್ಛೆ ಬಿದ್ದಿರುತ್ತೆ, ಅದು ಸನ್ಸ್ಟ್ರೋಕೋ ಇನ್ನೇನೋ ಆಗಿರುತ್ತೆ, ಏನೋ ಒಂದು ಸ್ವಲ್ಪ ಅಲರ್ಜಿ ಆಗಿರುತ್ತೆ. ತುಂಬ ಮೇಜರ್ ಅಂತ ಅನಿಸಿದಾಗ ಯಾವುದು ಮೇಜರ್ ಈ ಬೇಸಿಗೆ ಸಂದರ್ಭದಲ್ಲಿ ಯಾವ ಲಕ್ಷಣಗಳು ಮೇಜರ್ ಅಂತ ಅನಿಸಿದ್ರೆ ಅವರು ಇಮಿಡಿಯೇಟ್ ಡಾಕ್ಟರ್ನ ಸಂಪರ್ಕಿಸಿ ಚಿಕಿತ್ಸೆಯನ್ನು ಪಡ್ಕೋಬೋದು. ಕೆಲವರು ಸ್ವಯಂ ಚಿಕಿತ್ಸೆಗೂ ಕೂಡ ಅವರೇ ನಿರ್ಧಾರ ಮಾಡಿಬಿಡ್ತಾರೆ. ಅವರು ಹೇಗೆ ಜಡ್ಜ್ ಮಾಡಬೇಕು ಅಂತೀರಿ? ಬೇಸಿಗೆ ಅಂದರೆ ನೀರಿನ ಮಹತ್ವ ಇಷ್ಟೊತ್ತು ಅದನ್ನೇ ಮಾತಾಡ್ತಿದ್ದೀವಿ. ಕಲುಷಿತ ನೀರಿನಿಂದ ಆಗುವಂಥ 2-3 ಕಾಯಿಲೆಗಳ ಬಗ್ಗೆ ನಿಮ್ಗೆ ಹೇಳ್ತೀನಿ. ಅದರಲ್ಲಿ ಭಾಳ ಇಂಪಾರ್ಟೆಂಟ್. ನಿನ್ನೆ ತಾನೇ ಒಂದು ರಿಪೋರ್ಟ್ ಬಂದಿದೆ. ಒಬ್ಬರು ಮೆಡಿಕಲ್ ಸ್ಟೂಡೆಂಟು ಲೇಡಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಹಾಸ್ಟೆಲಲ್ಲಿ ನೀರನ್ನು ಕುಡಿದು ಲೂಸ್ ಮೋಷನ್ನು ವಾಮಿಟಿಂಗ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಕಾಲರ. ಈ ಕಾಲರದ ಬಗ್ಗೆ ಭಾಳ ನಾವು ಬೇಸಿಗೆಯಲ್ಲಿ ಕಾಲರ ಥ್ರೂಔಟ್ ದ ಇಯರ್ ಯಾವ ಬೇಕಾದ್ರೂ ಬರ್ಬೋದು. ಆದರೆ ಬೇಸಿಗೆಯಲ್ಲಿ ತುಂಬ ಸಾರಿ ಕಾಲರ ಜಾಸ್ತಿ ಬರುತ್ತೆ. ಯಾಕೆ ಬರುತ್ತೆ ಅಂದರೆ ನೀರಿನ ಸ್ಕೇರ್ಸಿಟಿ. ಎಲ್ಲಿಂದನೋ ಹೋಗಿ ನೀರು ತೊಗೊಂಬರ್ತಾರೆ ಹಳ್ಳಿಗಳ ಕಡೆ, ಎಲ್ಲೋ ಕುಂಟೆನೋ ಬಾವಿನೋ ಹರಿತಿರೋ ನೀರು. ನಿಮಗೆ ಈ ಕಾಲರ ಇದೆಯಲ್ಲ, ಇಟ್ ಇಸ್ ಎ ಬ್ಯಾಕ್ಟೀರಿಯಲ್ ಡಿಸೀಸ್. ಜನಗಳಿಗೆ ಸರಳವಾಗಿ ಅರ್ಥ ಆಗಬೇಕು ಅಂದರೆ ಕೊರೋನಾ ವೈರಲ್ ಡಿಸೀಸ್. ಕೊರೋನಾ ಕೋವಿಡ್ ಹೆಂಗೆ ಹರಡ್ತು ಅಂದರೆ ಒಬ್ಬರಿಂದ ಒಬ್ಬರಿಗೆ ಕೆಮ್ಮೋದ್ರಿಂದ ಹರಡ್ತು. ಆದರೆ ಈ ಕಾಲರ ಒಬ್ಬರ ಮೋಷನ್ನಲ್ಲಿ ಇರುತ್ತೆ. ಇದು ಓಕೆ ಸರ್, ನಾನು ಭಾಳ ಸರಳವಾಗಿ ನಾವು ಭಾಷೆ ಯೂಸ್ ಮಾಡಬೇಕಂದ್ರೆ, ಒಂದು ನದಿ ಹರಿತಾ ಇರ್ತದೆ ಅಂದ್ಕೊಳ್ಳಿ. ಇಲ್ಲೊಬ್ಬ ಬಾಟಮ್ ತೊಳ್ಕೊಳ್ತಾನಲ್ಲ, ಸಂಡಾಸ್ ಮಾಡಿಬಿಟ್ಟು ನಮ್ಮ ದೇಶದಲ್ಲಿ ಭಾಳ ಕಾಮನ್. ಹೌದೌದೌದು. ಅಲ್ಲಿ ತೊಳ್ಕೊತಾನಲ್ಲ, ಅವನು ಮಿಕ್ಸ್ ಆಗಿರೋದು ಅವನ ಕಕ್ಕಸ್ನಲ್ಲಿರುತ್ತೆ. ಆ್ಯಕ್ಚುಲಿ ಕಾಲರ ಎ ಬ್ಯಾಕ್ಟೀರಿಯಾ. ಅದು ವಿಬ್ರಿಯೋ ಕಾಲರಿ ಅಂತೀವಿ ಅದರ ಹೆಸರು. ನಾವು ಹಿಂಗೆ ಬರುತ್ತಲ್ಲ, ಇಲ್ಲಿ ಅವನ ನೀರು ಕುಡಿತಾನಲ್ಲ, ಡೈರೆಕ್ಟ್ ಅವನ ಬಾಟಮಿಂದ ಇವನು ಬಾಯಿಗೆ ಹೋಯ್ತು. ದೇಹಕ್ಕೆ ಹೋಗ್ಬಿಡುತ್ತೆ. ನೋಡಿ, ಅವನು ಅಲ್ಲಿಂದದ್ದು ಇವನು ಕುಡ್ದ, ಇವನೇ ಕಾಲರ ಬಂತು. ಕಾಲರ ಅಂದರೆ ಏನು ಅಂದರೆ, ಈ ಬ್ಯಾಕ್ಟೀರಿಯಾ ನಮ್ಮ ಇಂಟೆಸ್ಟೈನ್ಗೆ ಹೋದರೆ, ಇಂಟೆಸ್ಟೈನ್ ಕರಳು ಹೆಂಗಿರುತ್ತೆ ಗೊತ್ತಾ ಸರ್? ನಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಸಣ್ಣ ಕರಳು 6 ಮೀಟ್ರ್ ಇರುತ್ತೆ, ದೊಡ್ಡ ಕರಳು 1.5 ಮೀಟ್ರ್ ಇರುತ್ತೆ. ಇದರೊಳಗೆ ಇನ್ಫೆಕ್ಷನ್ ಆದಾಗೆ ಭೇದಿ ಆಗುತ್ತೆ. ಮನುಷ್ಯ ದಿನಕ್ಕೆ 1 ಸಾರಿ ಅಥವಾ 2 ಸಾರಿ ಅಥವಾ 2 ದಿನಕ್ಕೆ 1 ಸಾರಿ ಮೋಷನ್ ಮಾಡಿದರೆ ನಾರ್ಮಲ್, ಫಾರ್ಮ್ಡ್ ಸ್ಟೂಲ್ಸ್ ಅಂತೀವಿ ನಾವು. ಅದೇ ನೀರಾಗಿ ಭೇದಿ ಮಾಡಿದರೆ ದಿನಕ್ಕೆ 10 ಸಾರಿ ಆದರೆ ಇದನ್ನು ನಾವು ಡಯೇರಿಯಾ ಅಂತೀವಿ. ಇದೊಂದು ಸಾಂಕ್ರಾಮಿಕ ಕಾಯಿಲೆ. ಯಾಕೆ ಡಯೇರಿಯಾ ಆಯಿತು? ಆ ಬ್ಯಾಕ್ಟೀರಿಯಾ ಇವನು ಹೊಟ್ಟೆ ಒಳಗೆ ಹೋಯಿತು. ಅದಕ್ಕೆ ಜಾತ್ರೆಗಳಲ್ಲಿ ನೋಡಿ ನೀವು ಕಾಮನ್. ಅದು ಬೇಸಿಗೆಯೊಳಗೆ ಯಾಕೆ ಕಾಲರ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಇನ್ನೊಂದು ಕಾರಣ ಊರ ಹಬ್ಬಗಳು. ನೀವು ಎಷ್ಟೋ ಊರುಗಳಿಗೆ ಇವತ್ತು ನಾನ್ ವೆಜಿಟೇರಿಯನ್ನು ದೇವತೆ ತರ್ತಾರೆ, ಅಣ್ಣಮ್ಮನ ತರ್ತಾರೆ, ಊರಿನಲ್ಲೆಲ್ಲ ಕಡಿತಾರೆ. ನೀವು ಯಾವ ಊರಿಗೆ ಹೋಗಿ 1000 ಕಾರ್ ಇರ್ತವೆ, ಎಲ್ಲ ನೆಂಟರು ಪಂಡರು ಹೋಗ್ತಾರೆ. ಇದೇ ಆಹಾರವನ್ನು ಬಿಸಿ ಇದ್ರೆ ಏನೋ ಆಗಲ್ಲ, ಯಾವೆಲ್ಲ ರಸಮ್ ಮಾಡಿ ಇಟ್ಟಿರ್ತಾರೆ. ಅದರೊಳಗಾಗಿ ವರ್ಸ್ಟ್ ಅಂದರೆ ಮಜ್ಜಿಗೆ ಕೈಯಾಡಿ ಇಟ್ಟಿರ್ತಾನೆ. ಅವನು ಯಾವನ್ನ ಅಲ್ಲೋಗಿ ಮಧ್ಯೆ ಗೊಂಡೆಸಿಂದ ಬಂದಿರ್ತಾನೆ, ಅಂಡು ತೊಳ್ಕೊಂಬಂದಿರ್ತಾನೆ. ಇದು ಭಾಷೆ ಯೂಸ್ ಮಾಡಬೇಕು, ಜನಗಳಿಗೆ ಅರ್ಥ ಆಗಲಿ. ನಮ್ಮ ಜನಗಳು ನೆಟ್ಟು ತೊಳ್ಕೊಳ್ಳಲ್ಲ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ವರ್ಸ್ಟ್ ನಿಮ್ಮ ಕೈನಾಗ ಎಲ್ಲಿ ಅಂದರೆ ಉಗುರಿನ ಕೆಳಗಡೆ. ತುಂಬ ಜನ ಉಗುರು ನೋಡಿ, ನನ್ನ ಉಗುರು ಹೆಂಗಿದೆ, ನನ್ನ ಸರ್ಜನ್ ಎವ್ರಿ ಟೈಮ್ ಟ್ರಿಮ್ ಮಾಡ್ತೀನಿ. ದಯವಿಟ್ಟು ನಿಮ್ಮ ಮಕ್ಕಳು, ಅದರೊಳಗೆ ನಿಮ್ಮ ಹೆಣ್ಣು ಮಕ್ಕಳು, ಅವಕ್ಕೆ ಶೋಕಿ ಬಣ್ಣ ಹೊಡಿಯೋಕ್ಕೆ, ಬಣ್ಣ ಬೇಕಾದ್ರೆ ಹೊಡ್ಕೊಳ್ಳಿ, ನಾನೇನು ಬೇಡ ಅನ್ನಲ್ಲ, ಟ್ರಿಮ್ ಮಾಡ್ಬೇಕ್ರಿ. ಈ ಉಗುರು ಕೆಳಗಡೆ ಭಾಳ ಸರ್ ಕಿರಿಮೆ ಹುಳುದ ಮೊಟ್ಟೆ ಇರುತ್ತೆ ಅಲ್ಲಿ. ತುಂಬ ಜನಕ್ಕೆ ಮಕ್ಕಳಿಗೆ ಕಿರಿಮೆ ಹುಳು ಆಯಿತು, ತಿಕ್ಕ ಕಡಿತದೆ ಅಂತ ಮಕ್ಕಳು. ಯಾಕೆ ಕಡಿತದೆ ಅಂದರೆ ಇವು ಅವ್ನು ಸರಿಯಾಗಿ ಕೆರ್ಕೊಂಡಿರ್ತಾನೆ, ತಿರುಗಿ ಬಾಯಿಗೆ ಇಕ್ಕೋತಾನೆ, ರೀಸೈಕಲ್ ಆಗುತ್ತೆ. ಇದೆಲ್ಲ ನಾನು ಮಾತಾಡಬೇಕು, ಜನಗಳಿಗೆ ಅರ್ಥ ಆಗಬೇಕಿದು. ಸೊ ಕಾಲರ ಅನ್ನೋದು ಮೋಸ್ಟ್ ಡೇಂಜರಸ್. ಯಾಕೆ ಡೇಂಜರಸ್ ಅಂದರೆ 10 ಭೇದಿ 10 ವಾಂತಿ, ಅವನು ಆಲ್ರೆಡಿ ಸತ್ತೋಗಿರ್ತಾನೆ. ಕಾಲರದ ಎಪಿಡೆಮಿಕ್ಸ್ ಈಗ ಕಡಿಮೆ ಸರ್. ಹಿಂದೆ ಬಂದರೆ ಈ ಊರೇ ಖಾಲಿ ಆಗ್ಬಿಡೋದು. ಯಾಕೆ ಗೊತ್ತಾ? ಜೀವ ಹೊರಟೋಗೋದು. ಒಬ್ಬ ಮನುಷ್ಯನಿಗೆ ಡಿಹೈಡ್ರೇಷನ್ ಆಗ್ಬಿಡ್ತು ಅಂದರೆ ಪಲ್ಸ್ ಸಿಗೋದಿಲ್ಲ. 85 120ಕ್ಕೆ ಹೋಗುತ್ತೆ. BP 120/80 ಇರೋದು 60ಕ್ಕೆ ಬಂದುಬಿಡ್ತದೆ. ಕನ್ಫ್ಯೂಷನ್ ಆಗುತ್ತೆ ಅವನಿಗೆ, ಎಲ್ಲೋ ತೇಲಾಡ್ದಂಗೆ ಆಗುತ್ತೆ, ಕಣ್ಣು ಒಳಗಡೆ ಹೋಗುತ್ತೆ. ಆ ಟೈಮ್ನ ನಾವೇನಾದರೂ ನೀವಿನ್ನ ಮನೆಯೊಳಗೇ ಲಕ್ಕಿಲಿ ಏನಂದರೆ ಸೆಲ್ಫ್ ಮೆಡಿಕೇಷನ್ ಮಾಡೋಕ್ಕಾಗಲ್ಲ. ಭಾಳ ಜನ ಬರೀ ಡಯೇರಿಯಾ ಇದ್ದರೆ ಅವರೇ ಪಾನಕ ಕುಡಿತಾರೆ, ಮಜ್ಜಿಗೆ ಕುಡಿತಾರೆ. ಅದು ಇರೋದ್ರ ಬೆಟ್ರು. 2 ಇದ್ದರೆ ಅವ್ರು ಏನೂ ಮಾಡೋಕ್ಕಾಗಲ್ಲ, ಕುಡಿಯೋಕ್ಕೂ ಆಗಲ್ಲ, ವಾಂತಿ ಆಗ್ತಾರೆ. ದಯವಿಟ್ಟು ನಿಮ್ಮ ಮನೆಗೆ ಯಾರಿಗಾದ್ರೂ ಅದರೊಳಗೆ ಮಕ್ಕಳಿಗೆ
ಗರ್ಭಿಣಿ ಸ್ತ್ರೀಯರಿಗೆ, ವಯಸ್ಸಾದವರಿಗೆ 5 ಬೇದಿ 5 ವಾಂತಿ ಆಯಿತು ಅಂದರೆ ಇಮ್ಮಿಡಿಯೇಟ್ಲಿ ಕರ್ಕೊಂಡೋಗಿ ನಿಯರೆಸ್ಟ್ ಹಾಸ್ಪಿಟಲ್, ಗೌರ್ಮೆಂಟ್ ಆರ್ ಪ್ರೈವೇಟು, ಒಂದು ಡ್ರಿಪ್ಪು ನಾರ್ಮಲ್ ಸಲೈನ್, ಒಂದು ರಿಂಗರ್ ಲ್ಯಾಕ್ಟೇಟ್ 4 ಬಾಟ್ಲ್ ಹಾಕೋ ಅಷ್ಟೊತ್ತಿಗೆ ಆರಾಮಾಗ್ತಾನೆ. ವಾಂತಿ ನಿಲ್ಲಲಿಕ್ಕೆ ಆಂಟಿಎಮೆಟಿಕ್ ಡ್ರಗ್ಸ್ ಕೊಡ್ತೀವಿ, ಬೇದಿ ನಿಲ್ಲಲಿಕ್ಕೆ ಆಂಟಿಬಯೋಟಿಕ್ ಕೊಡ್ತೀವಿ. ನಾವು ಸಾಯೋದು ನೋಡೋದು ಗ್ಯಾಸ್ಟ್ರೆಂಟ್ರೈಟಿಸ್ನೊಳಗೆ ಡಿಹೈಡ್ರೇಷನ್. ಸೊ ದಿಸ್ ಇಸ್ ಎ ಸೀರಿಯಸ್ ಕಾಯಿಲೆ. ಓಕೆ ಓಕೆ. ನೆಕ್ಸ್ಟ್ ಟೈಫಾಯ್ಡ್, ಸಾಲ್ಮನೆಲ್ಲ ಟೈಫಿ ಅಂತ, ಅದು ಕೂಡ ಬ್ಯಾಕ್ಟೀರಿಯಿಂದ ಬರೋದು. ಬೆಂಗಳೂರಿನವ್ರಿಗೆಲ್ಲ ಒಂದು ಎಚ್ಚರಿಕೆ ಗಂಡೆ, ಬೇಸಿಗೆ ಒಳಗೆ ನಿಮಗೆಲ್ಲ ಪಾನಿಪುರಿ ಮಸಾಲ ಪುರಿ ತಿನ್ನೋಕೆ ಭಾಳ ಖುಷಿ. ಸಜ್ಜನರಾವ್ ಸರ್ಕಲ್ ಹತ್ರ ನೀವು ನಿಂತ್ಕೊಂಡ್ರೆ, ಯಾವುದೇ ಸರ್ಕಲ್ಲು, ಈ ಪಾನಿಪುರಿ ಮಾಡೋರು ನಾನು ಮನವಿ ಮಾಡ್ತೀನಿ, ಪಾಪ ಅವ್ರ ಜೀವನ ನಡಿಬೇಕು, ಎಲ್ಲ ಅವ್ರ ಬಗ್ಗೆ ನೆಗೆಟಿವ್. ದಯವಿಟ್ಟು ನೀವು ಅದನ್ನು ಕರೆಕ್ಟಾಗಿ ಬಿಸಿ ಇದ್ರೆ ಏನೂ ಆಗಲ್ಲ ಸರ್. ಈ ಪಾನಿ ಮಾಡಿರ್ತಾರಲ್ಲ, ಆ ಪಾನಿ ಒಂದು ಗ್ಲೌಸ್ ಹಾಕ್ಕೊಂಡಿರ್ತಾನೆ, ಕೆಲ್ಸಕ್ಕೆ ಬಾರ್ದು ಗ್ಲೌಸು, ಹಿಂಗೆ ಹತ್ತಾ ಇರ್ತಾನೆ. ವರ್ಸ್ಟ್ ಅಂದರೆ ಈಜು ಹೊಡಿತಿರ್ತವೆ, ಕಣ್ಣಿಗೆ ಕಾಣಲ್ಲ ಅಷ್ಟೇ. ನಾನು ಹೇಳ್ತೀನಿ ನೋಡಿ, ನಮ್ಮ ಭಾಷೆಯೊಳಗೆ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ಈಜು ಹೊಡಿತಿರ್ತವೆ. ಒಂದು ವೈರಸ್ಸು ಇಡೀ ಜಯನಗರಕ್ಕೆ ಜಾಂಡೀಸ್ ಬಂದುಬಿಡುತ್ತೆ. ಹೆಂಗೆ ಬರುತ್ತೆ ಗೊತ್ತಾ? ಆ ಊರಿನ ವಾಟರ್ ಕಂಟಾಮಿನೇಟ್ ಆದರೆ ಪೈಪ್ಗಳು ಇವರು BBMP ಅವರು ಕೆಳಗಡೆ ಹಾಕಿರ್ತಾರಲ್ಲ, ಒಂದೇ ಕಡೆ ಇರ್ತಾವೆ. ಇವಾಗ ಬೈ ಚಾನ್ಸ್ ಎಲ್ಲರೂ ತುಕ್ಕಿಡ್ದು ಈ ಪೈಪ್ ಜಾಮ್ ಆಗ್ಬಿಡ್ತು ಅಂದರೆ ಜನಗಳಿಗೆ ಗೊತ್ತೇ ಆಗಲ್ಲ. ಇವನು ಕಕ್ಕಸ್ ಪೈಪ್ ನೀರು ಕುಡಿಯೋ ನೀರಿಗೆ ಹೋಯ್ತದೆ, ಯಾವನು ಕಾಯಿಸು ಕುಡಿಯಲ್ಲ, ಫಿಲ್ಟ್ರ್ ಮಾಡಿ ಕುಡಿಯಲ್ಲ. ಇದಕ್ಕಿದ್ದಾಗೆ ಒಂದಿನ ಅರ್ಧ ರಾಜಾಜಿನಗರದ ಜಾಂಡೀಸ್ ಶುರುವಾಗ್ಬಿಡುತ್ತೆ. ಇದು ಹೆಪಟೈಟಿಸ್ A ಅಂತೀವಿ ನಾವು, ಅದು ವೈರಸ್ಸು. ಈ 3 ಕಾಯಿಲೆಗಳು ಬೇಸಿಗೆಯಲ್ಲಿ ಕಾಮನ್. ಇನ್ನೊಂದು ನಿಮಗೆ ಭಾಳ ಜನ ಪಾಪ ತಿಳುವಳಿಕೆ ಇದ್ದರೂ ಕೂಡ, ಮಗ ಬೆಲ್ಲ ತಿನ್ನಬೇಡ ಕಣೋ, ಜಂತುಳ ಬರುತ್ತೆ ಅಂತಾರೆ. ವಿಜ್ಞಾನಿಯಾಗಿ ನಾನು ಇವತ್ತು ಹೇಳ್ತೀನಿ, ಬೆಲ್ಲನ ಚಪ್ಪರ್ಸ್ಕೊಂಡು ತಿನ್ನಿ. ಆದರೆ ಬೆಲ್ಲ ತಿಂದರೆ ಜಂತುಳ ಬರುತ್ತಾ? ಇಲ್ಲ ಕಣಮ್ಮ. ಮತ್ತು ಬರುತ್ತಲ್ಲ ಡಾಕ್ಟ್ರೇ, ಹೆಂಗೆ ಬರುತ್ತೆ ಗೊತ್ತಾ ಸರ್? ಹಳ್ಳಿ ಕಡೆ ಹೋಗಿ ನೀವು, ಅಂಗಡಿಗಳು ಇಟ್ಕೊಂಡಿರ್ತಾರೆ, ಅಲ್ಲೇ ಅಂಗಡಿ ಇರುತ್ತೆ, ಅಲ್ಲೇ ಬೇಲಿಗಿಡದ ಕೆಳಗಡೆ ಆ ಓಣಿ ಹುಡುಗರೆಲ್ಲ ಕಕ್ಕ ಮಾಡಿರ್ತಾರೆ. ಈ ಜಂತುಳದ ಮೊಟ್ಟೆ ಮಕ್ಕಳು ಮಾಡಿರೋ, ದೊಡ್ಡವ್ರು ಮಾಡಿರೋ ಕಕ್ಕಸ್ನಾಗಿರುತ್ತೆ. ಇದನ್ನು ಬೆಲ್ಲದ ಮೇಲೆ ಹೆಂಗೆ ಬಂತು ಅಂದರೆ ಸಿಂಪಲ್ ಸೈನ್ಸ್. ನೊಣ ಬರುತ್ತೆ, ಅಲ್ಲೂ ಕೂತ್ಕೊಳ್ಳುತ್ತೆ, ಅಲ್ಲಿಂದ ಎದ್ದು ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಅದಕ್ಕೆ ನಾನು ಅಂಗಡಿಯವ್ರಿಗೆ ಕೇಳ್ತೀನಿ, ನಿಮ್ಮ ವ್ಯಾಪಾರ ಮಾಡಿ, ಆದರೆ ದಯವಿಟ್ಟು ನೊಣ ಕೂತ್ಕೊಳ್ದಂಗೆ ಗ್ಲಾಸ್ನ ಕವರ್ ಮಾಡಿ ಇಟ್ಟಿರಿ. ಈ ಮೊಟ್ಟೆ ಇಲ್ಲಿ ಬಂದಾಗೆ ಬೆಲ್ಲನೇ ತಿನ್ನೋದು, ಇವೇನು ಅದನ್ನೇನು ತಿನ್ನಲ್ಲ ಜನರು. ಇದು ತಿಂತಾರಲ್ಲ, ಅದು ತಿನ್ನಂಗೆ ಇದು ಲೆಕ್ಕ. ಕರೆಕ್ಟಾಗಿ ಹೇಳಬೇಕು ಅಂದರೆ ಅದನ್ನು ತಿಂದಿರು ಬರೋ ಅದನ್ನು ತಿನ್ನಲ್ಲ ಯಾರು. ನಾನು ಡಾಕ್ಟ್ರ್ ಯಾಕೋ ಗಲೀಜು ಮಾತಾಡ್ತಿದ್ದಾರೆ, ಅಲ್ಲ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ಅಲ್ಲಿರೋದನ್ನು ನಿಮ್ಗೆ ಕಣ್ಣಿಗೆ ಕಾಣ್ದಂಗೆ ಇಲ್ಲಿ ತಂದಿರುತ್ತೆ. ಬೆಲ್ಲ ತಿಂತದೆ ನಿಮ್ಮ ಮಗ, ನಿಮ್ಮ ಮಗಿನ ಹೊಟ್ಟೆ ಒಳಕ್ಕೆ ಯಾವೊಂದೋ ಹೊಟ್ಟೆ ಒಳಗೆ ಇದ್ದ ಜಂತುಳದ ಮೊಟ್ಟೆ ನಿಮ್ಮ ಮಗಿನ ಹೊಟ್ಟೆ ಒಳಗೆ ಹೋಯ್ತು, ನಿಮ್ಮ ಮಗಿ ಜಂತುಳ ಶುರುವಾಯಿತು. ಅದಕ್ಕೆ ನನ್ನ ವೆರಿ ಪಾಪ್ಯುಲರ್ ಈ ಟಾಕ್ ಈ ನಡುವೆ ಅಂದರೆ, ದಯವಿಟ್ಟು ಪ್ರತಿಯೊಬ್ಬರು, ನೀನು IAS ಆಫೀಸರ್ ಇರೋ ಪರವಾಗಿಲ್ಲ, ಪೊಲೀಸ್ ಆಫೀಸರ್ ಇರೋ, 6 ತಿಂಗಳಿಗೆ ಒಂದು ಆಲ್ಬೆಂಡಜೋಲ್ ಮಾತ್ರೆ ತಿನ್ನೋಣ, ಹಾಕ್ಕೊಂಡು ತಿನ್ನೋಣ ಅಂತ ಐ ಹ್ಯಾವ್ ಪಾಪ್ಯುಲರೈಸ್ಡ್. ನೀವು ನಂಬಬೇಕು ನನ್ನ ಮಾತನ್ನು. ನಮ್ಮ ಇಂದಿನ ಹೆಲ್ತ್ ಮಿನಿಸ್ಟ್ರು ಡಾಕ್ಟರ್ ಶಂಕರ್ ನಾಯಕ್ ಅಂತ ಇದ್ದರು, ಬಳ್ಳಾರಿ ಮೆಡಿಕಲ್ 5 ಜನತಾ ಪಾರ್ಟಿಗಳಿದ್ದಾಗೆ, ಈ ದೇವೇಗೌಡರ ಪಾರ್ಟಿ ಒಳಗೆ. ಅವರು ಹೆಲ್ತ್ ಎಜುಕೇಷನ್ ಮಿನಿಸ್ಟ್ರ್ ಇದ್ದರು. ನಾನು ಅವ್ರ ಜೂನಿಯರ್ ಬಳ್ಳಾರಿ ಮೆಡಿಕಲ್. ಅವರು ಇದ್ದಾಗ ನಾನೊಂದು ಸ್ಕೂಲ್ನ ಭಾಷಣ ಮಾಡಿ, ಸರ್ ಹಳ್ಳಿ ಮಕ್ಕಳಿಗೆ ಅರ್ಧ ರಕ್ತ ಹುಳುಗಳು ಕುಡಿದ್ಬಿಡ್ತವೆ, ಪುಕ್ಕಟೆ ಮಾತ್ರೆ ಕೊಟ್ಬಿಡೋಣ 6 ತಿಂಗಳಿಗೊಂದ್ಸರಿ. ಇವತ್ತು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಆಲ್ಬೆಂಡಜೋಲ್ ಮಾತ್ರೆನ ಮಕ್ಕಳಿಗೆ ಅಲ್ಲೇ ತಿನ್ಸಿ ಕಳಿಸ್ತಾರೆ. ಅಷ್ಟರಿಂದ ಎಷ್ಟೋ ಮಕ್ಕಳ ರಕ್ತ 8 ಗ್ರಾಮ್ ಇದ್ದ 10 ಗ್ರಾಮ್ಗೆ ಹೋಗುತ್ತೆ. ಇದು ತಿಳುವಳಿಕೆ ಅಲ್ಲದೆ ದ ರೋಲ್ ಆಫ್. ಬೆಳಗ್ಗೆ ನಮ್ಮ ಆಂಜಿ ಆಗಲಿ, ನಿಮ್ಮ ಇವರಾಗಲಿ, ನಿಮ್ಮ ಇದಕ್ಕೆ ಕರೆದಾಗೆ ನಾನು ಬ್ಯುಸಿ ಇದ್ರು ಇದಕ್ಕೆ ಬರ್ತೀನಿ. ನಾನು ಹೇಳಬೇಕಾದನ್ನು 10 ಜನಕ್ಕೆ ಹೇಳ್ಬೋದು. ನಾನು ಲಕ್ಷಾಂತರ ಜನಕ್ಕೆ ತಲುಪಿಸುವಂಥ ಕೆಪಾಸಿಟಿ ಇರೋದು ನಿಮಗೆ. ನಿಮ್ಮ ಅಶ್ವಮೇಘ ಥರ ವೇಗ ಇಟ್ಟಿದ್ರೆ ಭಾಳ ಖುಷಿ ಆಯಿತು. ಅದಕ್ಕೆ ನಾನು ಭಾಳ ಖುಷಿ ಅನಿಸೋದು. ನನಗೆ ಕಷ್ಟ ಆದರೂ ಪರವಾಗಿಲ್ಲ, ಟೈಮ್ ಇಲ್ದಿರೂ ಪರವಾಗಿಲ್ಲ. ನೀವು ಹೇಳಿದ್ರೆ ಏನೋ ಕೇಳ್ತಿದ್ದೀರಿ ಹೇಳಿ. ಇದು ಜಂತುಳು ಹೆಂಗೆ ಹುಟ್ಟುತ್ತೆ ಅಂತ? ಅದು ಹುಟ್ಟೋದಕ್ಕೇನು ಸರ್? ಕರಳಿನಲ್ಲಿ ಇರುತ್ತೆ. ನಿಮ್ಮ 6 ಮೀಟ್ರ್ ಕರಳು ಇರುತ್ತಲ್ಲ, ಕರಳಿನ ಜಂತುಳ, ಅದು ಲೈಫ್ ಸೈಕಲ್ ಇರುತ್ತೆ. ಅದೆಲ್ಲ ಬೇಡ. ಮೊಟ್ಟೆ, ಲಾರ್ವಾ, ಆಮೇಲೆ ದೊಡ್ಡ ಹುಳ. ಗಂಡು ಹೆಣ್ಣು 2 ಇರ್ತವೆ. ಗಂಡು ಹೆಣ್ಣು ಇದ್ದಾಗೇ ಅದ್ರ ಮೊಟ್ಟೆ ಬರಬೇಕಾದ್ರೆ ಇಟ್ ಈಸ್ ಬಯಾಲಜಿ. ಆ ಮೊಟ್ಟೆ ನಮ್ಮ ಮೋಷನ್ 2 ಹುಳ ಇರ್ತವೆ ಕರ್ನಾಗೆ, ಅವು ಪಾಡ್ಗೆ ಅವ್ರು ತಿನ್ಕೊಂಡು ಆಟ ಆಡ್ಕೊಂಡು ಇರ್ತವೆ. ಅವೆರಡು ಕಾಪ್ಲೇಟ್ ಆದಮೇಲೆ ಮೊಟ್ಟೆ ಬರ್ತಾವಲ್ಲ, ಮೋಷನಾಗಿ ಹೋಯ್ತದೆ. ಅವನಿಗೇನೂ ತೊಂದರೆ ಇರಲ್ಲ, ಅವು ಪಾಡ್ಗೆ ಅವು ಇರ್ತವೆ. ಬಟ್ ಮೊದಲ ಕಾಲದಾಗೆಲ್ಲ ಕುಂತಿ ಕುಮಾರ ಎಣ್ಣೆ ಕೊಡೋರು. ನಾವು ಚಿಕ್ಕ ಹುಡುಗರಾಗಿದ್ದೆ ಕುಂತಿ ಕುಮಾರ ಎಣ್ಣೆ ಕುಡಿಸ್ಬಿಟ್ರೆ ಒಂದು 20 ಸಾರಿ ಬೇದಿ ಹೊಡಿಯವಿ. ಬೇಳೆ ಕಟ್ಟು ಸಾರು ಕೊಡೋರು. ಸಾಯಂಕಾಲದಷ್ಟು ನಾವು ಸುಸ್ತಾಗಿರೇವಿ, ಹುಳ ಏನೋ ಈಚೆಗೆ ಬರ್ತಿರಲ್ಲ. ಏನು ಡಾಕ್ಟ್ರ್ ಹಿಂಗೆ ಹೇಳ್ತೀರಿ? 20 ಸಾರಿ
ಮೋಷನ್ ನೋಡಿದ್ರೆ ಇವಳು ಈಚೆ ಬರಲ್ಲ. ಸರ್ ನೀವು ಹಳ್ಳಿ ಕಡೆಯವರು ಇಲ್ಲ, ನಂಗೆ ಗೊತ್ತಿಲ್ಲ, ನಾನು ಹಳ್ಳಿಯವನು. ನಮ್ಮೂರಿನಲ್ಲಿ ಕೆರೆ ಕೋಡಿ ಇದೆ, ಕೋಡಿ ನೀರಿಂಗೆ ಹರಿಯುತ್ತಲ್ಲ, ಕೊಡಮೆ ಮೀನು ಹಿಡಿಯೋಕ್ಕೆ ಇಲ್ಲಿಡೋದಿಲ್ಲ, ರೈತ ಇಲ್ಲಿಡ್ತಾನೆ. ಯಾಕೆ ಗೊತ್ತಾ, ಮೀನುಗಳು ಜಂಪ್ ಹೊಡಿತಾವೆ ಮೇಲಕ್ಕೆ. ಅದೇ ರೀತಿ ನೀವು ಕುಂತಿ ಕುಮಾರ ಎಣ್ಣೆ ಕುಡಿಸಿದ್ರೆ ನಿಮ್ಮ ಮುಳುಗಳು ಬೇದಿಯಿಂದ ಕೊಚ್ಕೊಂಡು ಹೋಗಲ್ಲ, ವಾಪಸ್ ಸ್ವಿಮ್ ಮಾಡ್ತವೆ. ಮತ್ತು ಅವನ್ನ ಈಚೆಗೆ ತರೋದು ಹೆಂಗೆ ಅಂದರೆ ಪ್ಯಾರಲೈಸ್ ಮಾಡಬೇಕು. ನನ್ನ ಆಲ್ಬೆಂಡಜೋಲ್ ಮಾತ್ರೆ ನೀವು ಅಗದು ತಿಂದರೆ ಆ ಮಾತ್ರೆನ ಹುಳ ತಿಂದು ಸತ್ತೋಗಲ್ಲ, ಪ್ಯಾರಲೈಸ್ ಆಗುತ್ತೆ. ಪ್ಯಾರಲೈಸ್ ಆದರೆ ಅದು ಮೇಲಕ್ಕೆ ವಾಪಸ್ ಹೋಗೋಕ್ಕೆ ಶಕ್ತಿ ಇರಲ್ಲ. ಆವಾಗ ನೀವು ಮೋಷನ್ ಮಾಡಿದರೆ ಮೋಷನೇ ಬರುತ್ತೆ. ಸರ್, ವಿಜ್ಞಾನ ಎಷ್ಟು ಸರಳ ಇರುತ್ತೆ ಅನ್ನೋದಕ್ಕೆ ಬೀಯಿಂಗ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್ ನೋಡಿ, ಇವತ್ತು ನನ್ನ ಮಾತನ್ನು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳಿದ ಜನಗಳಿಗೆಲ್ಲ ಅರ್ಥ ಆಗಬೇಕು. ಯಾಕೆ ಆಲ್ಬೆಂಡಜೋಲ್ ತಗೋಬೇಕು, ಯಾಕೆ ಹಳ್ಳೆಣ್ಣೆ ಕುಡಿಸ್ಬಾರ್ದು ಮಕ್ಕಳಿಗೆ, ಯಾಕೆ ಕೊಬ್ಬರಿ ಎಣ್ಣೆ. ಸರ್, ಎಣ್ಣೆ ಗಿಣ್ಣೆ ಕುಡಿಸ್ಬಾರ್ದು, ಅದು ಹಳೆ ಕಾಲಕ್ಕೆ ಹೋಯ್ತು. ತುಂಬ ಜನ ನಾನು ಬೇದಿಗೆ ತೊಗೊಂಡಿದ್ದೀನಿ ಡಾಕ್ಟ್ರೇ, ಹಳ್ಳೆಣ್ಣೆ ಕುಡಿದೆ ಏನೂ ಇಲ್ಲ, ನೀನು ಸುಸ್ತಾಗ್ತೀಯ ಹೊರತು ನಿನ್ನ ಕರಳಂತೂ ಕ್ಲೀನ್ ಆಗಲ್ಲ. ಇದನ್ನು ಭಾಳ ಇಂಪಾರ್ಟೆಂಟ್ ಮೆಸೇಜ್. ತಪ್ಪು ಕಲ್ಪನೆ ಇದೆ ಜನರಿಗೆ, ತಪ್ಪು ಕಲ್ಪನೆ ಇದೆ. ಅದರೊಳಗೆ ಮಕ್ಕಳಿಗಂತೂ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಹಳ್ಳೆಣ್ಣೆ ಕುಡಿಸ್ಬೇಡಿ. ಎಷ್ಟೋ ಮಕ್ಕಳಿಗೆ 9 ತಿಂಗಳು ಮಗುಗೆ ಹಳ್ಳೆಣ್ಣೆ ಕುಡಿಸ್ತಾರೆ, 2 ವರ್ಷದ ಮಗು ಒಕ್ಕಳದೊಳಗೆ ಹಳ್ಳೆಣ್ಣೆ ಹಾಕ್ತಾರೆ. ನೀವು ಒಕ್ಕಳಕ್ಕೆ ಹಾಕ್ಕೊಳ್ಳಿ, ನಮಗೇನು ಚಿಂತೆ ಇಲ್ಲ, ತಲೆಗೆ ಹಾಕ್ಕೊಳ್ಳಿ, ಮೈಯೆಲ್ಲ ಉಜ್ಜಿ, ಅದು ಬೇಕಿಲ್ಲ ಆ್ಯಕ್ಚುಲಿ. ಆದರೂ ನಮಗೆ ಚಿಂತೆ ಇಲ್ಲ. ದಯವಿಟ್ಟು ನನ್ನ ಮಾತನ್ನು ಕೇಳಿದ ಮೇಲೆ ಹಳ್ಳೆಣ್ಣೆ ನೀವು ಕುಡಿಬೇಡಿ, ಮಕ್ಕಳಿಗೂ ಕುಡಿಸ್ಬೇಡಿ. ಡಾಕ್ಟ್ರ್, ಈಗ ಮಕ್ಕಳ ವಿಚಾರ ಪ್ರಸ್ತಾಪ ಮಾಡಿದ್ರೆ, ಈಗ ಏನು ವಯಸ್ಕರು ಹೆಂಗೋ ತಡ್ಕೊಂಡ್ಬಿಡ್ತಾರೆ ಬಿಸಿಲು ಅಥವಾ ಚಳಿ, ಮಕ್ಕಳಿಗೆ ಸ್ವಲ್ಪ ಕಷ್ಟ, ಮತ್ತು ವೃದ್ಧರಿಗೆ, ವಯೋಜೀವಿಗಳಿಗೆ ಈ ಸಂದರ್ಭದಲ್ಲಿ ಅವರ ಆಹಾರ ಇರ್ಬೋದು, ಅವರ ಜೀವನ ಕ್ರಮಗಳು ಹೇಗೆ ನೋಡ್ಕೋಬೇಕು ಅಂತ ಅನಿಸುತ್ತೆ ನಿಮಗೆ? ಏನು ಸಲಹೆ ಕೊಡ್ತೀರ ಅವ್ರಿಗೆ? ಇಲ್ಲ, ಇದು ಭಾಳ ಇಂಪಾರ್ಟೆಂಟ್ ನೀವು ಕೇಳಿದ್ದು. ದಯವಿಟ್ಟು ಹಿರಿಯರಲ್ಲಿ ಒಂದು ಮನವಿ, ಅನ್ನೆಸೆಸರಿ ಮನೆ ಬಿಟ್ಟು ಹೊರಗಡೆ ಹೋಗಬೇಡಿ. ಅಲ್ಲೆಲ್ಲ ಪಾರ್ಕ್ ಹೋಗ್ತೀನಿ, ಇಲ್ಲೆಲ್ಲೋ ನಡ್ಕೊಂಡು ಹೋಗ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಅದರೊಳಗಾಗಿ ನಾನು ದೈವ ಭಕ್ತ ಇದ್ದೀನಿ. ಆದರೆ ಜನಗಳಲ್ಲಿ ಒಂದು ಮನವಿ, ದಯವಿಟ್ಟು ಬೇಸಿಗೆ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗಬೇಡಿ. ಅದರೊಳಗಾಗಿ ನೀವು ಮಡ್ರಾಸ್ನ ಹೋಗಿ ನಾನು ಅನುಭವಿಸಿದ್ದೀನಿ. ಮದುರೈ ಮೀನಾಕ್ಷಿ ಟೆಂಪಲ್, ಅಲ್ಲಿ ಯಾವುದೇ ಟೆಂಪಲ್ಗೆ ಹೋಗಲಿ, ಎಷ್ಟು ದೊಡ್ಡ ಟೆಂಪಲ್ಗಳು, ನೀವು ಕಾಲಿನಲ್ಲಿ ನಡ್ಕೊಂಡು ಹೋದರೆ ಬೊಬ್ಬೆ ಬಂದುಬಿಡುತ್ತೆ. ಅನೇಕ ಜನ ಸಕ್ಕರೆ ಕಾಯಿಲೆ ಇರೋರು ತಮ್ಮ ಕಾಲನ್ನು ಕಲ್ತ್ಕೊಳ್ಳೋದು ಬೊಬ್ಬೆ ಬಂದು ಸೆಲ್ಯುಲೈಟಿಸ್ ಆಗಿ. ಇದು ದಯವಿಟ್ಟು ಬೇಸಿಗೆ ಕಾಲದಲ್ಲಿ ಬಂಡೆ ಮೇಲೆ ಓಡಾಡಬೇಡಿ, ಬರೀ ಕಾಲಲ್ಲಿ ಓಡಾಡಬೇಡಿ. ನೀವು ಬರೀ ಕಾಲಲ್ಲಿ ಮನೆಯಲ್ಲೂ ಚಪ್ಪಲಿ ಹಾಕ್ಕೊಂಡಿರಿ. ಸೊ ಇದು ಫಸ್ಟ್ ಇನ್ಸ್ಟ್ರಕ್ಷನ್. ಮನೆಯಲ್ಲೇ ಇದ್ಕೊಂಡು ಕರ್ಬೂಜದ ಹಣ್ಣು ತಿನ್ನಿ, ಕಲ್ಲಂಗಡಿ ಹಣ್ಣು ತಿನ್ನಿ, ನೀರು ಕುಡೀರಿ. ಮಕ್ಕಳನ್ನಂತೂ ನೋಡ್ರಿ, ಸರ್ಕಾರನೂ ಬುದ್ಧಿವಂತರಿದ್ದಾರೆ. ಬಳ್ಳಾರಿ ಒಳಗೆ ಹಾಫ್ ಡೇ ಸ್ಕೂಲ್ಗಳು, ನಾವೆಲ್ಲ ಇದ್ದಾಗ ಹಾಫ್ ಡೇ, ಹಾಸ್ಪಿಟ್ಲು ಹಾಫ್ ಡೇ, ಸಾಯಂಕಾಲದವರೆಗೂ ಇರ್ತಿರಲಿಲ್ಲ. ಸೊ ಯಾಕಂದರೆ ಜನಗಳ ಆರೋಗ್ಯ ಸರ್ಕಾರದ ಕನ್ಸರ್ನು. ಮಕ್ಕಳಿಗೆ ಶಾಲೆಗೆ ಹೋಗಬಾರ್ದು ಅಂದರೆ 12 ಗಂಟೆವರೆಗೂ ಹೋಗಲಿ. ನಿಮ್ಮ ಮಕ್ಕಳಿಗೆಲ್ಲ ಕ್ರಿಕೆಟ್ ಆಡೋ ಹುಚ್ಚು, ಬಿಸಿಲನ್ನಾಗ ಹೋಗಿ ಆಡಬೇಡ್ರಪ್ಪ, ಸಂಜೆ 5 ಗಂಟೆ ಮೇಲೆ ಹೋಗಿ ಆಡಿ ಅಂತ ಹೇಳಬೇಕು. ಅದರೊಳಗಾಗಿ ಮಕ್ಕಳ ಸರ್ಫೇಸ್ ಏರಿಯಾ ಇರುತ್ತಲ್ಲ ಬಾಡಿ, ಅವ್ರಿಗೆ ವಾಟರ್ ಲಾಸ್ ಜಾಸ್ತಿ ಆಗುತ್ತೆ, ವಾಟರ್ ಕನ್ಸಂಪ್ಷನು ಜಾಸ್ತಿ ಇರಬೇಕು. ಆದರೆ ಭಾಳ ಜನ ಕೊಡಲ್ಲ ಅಥವಾ ಸಿಗಲ್ಲ. ಅದರಿಂದ ನಿಮ್ಮ ಮಕ್ಕಳಿಗೆ ನೀವು ಅವಲೇ ಒಂದು ಕೇಳಿದಿರಿ, ಏನು ಜ್ಯೂಸ್ ಕುಡಿಬೇಕು ಅಂತ. ಐ ರಿಕ್ವೆಸ್ಟ್ ದೆಮ್, ಏರೇಟೆಡ್ ಡ್ರಿಂಕ್ಸ್ ಅಂತೀವಿ ಇವೆಲ್ಲ, ಆರ್ಟಿಫಿಷಿಯಲ್ ಕೋಕಾ ಕೋಲಾ ಆಗಲಿ, ಹೆಸರು ಕಂಪ್ನಿ ಹೆಸರು ತೊಗೋಬೋದು, ಅದರೊಳಗೇನು ತಪ್ಪೇನಿಲ್ಲ. ದಯವಿಟ್ಟು ನ್ಯಾಚುರಲ್ ಇವನ್ನ ಎಳ್ನೀರು ವಂಡರ್ಫುಲ್, ದೇವ್ರು ಕೊಟ್ಟಿರೋದಂಥ ಕಲ್ಪ ವೃಕ್ಷದ ಇದೆಲ್ಲ ಕುಡೀರಿ, ಎಳ್ನೀರು ಕುಡೀರಿ. ನೀವು ಯಾವುದೇ ಜ್ಯೂಸು, ಮಜ್ಜಿಗೆ ಕುಡಿಬೋದಲ್ಲ 100% ಮನೇಲಿ ಮಾಡಿದರೆ. ಅವ್ನು ಯಾವನು ಮಾಡ್ತಾನೋ ನೋಡ್ಬೇಕು, ಅವ್ನ ಕೈ ತೊಳೆದಿನೋ ಇಲ್ಲೋ. ಇಲ್ಲ ಅಮ್ಮ ಆದರೆ ಪಾಪ ಚೆನ್ನಾಗಿ ಕೈ ತೊಳ್ಕೊಂಡು ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಮಾಡ್ತಾಳೆ. ಅಲ್ಲಿ ಯಾವನು ಹೆಂಗೆ ತೊಳ್ತಾನೋ ಈಚೀಚಕ್ಕಂತೂ ಗಾಬರಿನೇ ಆಗುತ್ತೆ. ಪಾನಿಪುರಿ ಮಾಡೋನು ಹತ್ರ ಇರೋ ಲೆಟ್ರಿನೊಳಗೆ ನೀರು ತಂದು ಅದರ ಮಾಡ್ತಿರೋದನ್ನು ಮಾಧ್ಯಮದಲ್ಲಿ ನೋಡಿದ್ದೀವಿ. ಯಾರನ್ನು ನಂಬ್ತೀರಿ ನೀವು? ವೆರಿ ವೆರಿ ಡೇಂಜರಸ್. ದಯವಿಟ್ಟು ಇಲ್ಲ. ಹಂಗಾಗಿ ಇನ್ನು ನಿಂಬೆಹಣ್ಣಿನ 100% ನಿಂಬೆಹಣ್ಣು ಜ್ಯೂಸ್ ಕುಡೀರಿ, ಮೂಸಂಬಿ ಜ್ಯೂಸ್ ಕುಡೀರಿ, ಯಾವುದೇ ಹಣ್ಣಿನ ಜ್ಯೂಸ್ ಕುಡೀರಿ, ಕಿತ್ತಲೆ ಹಣ್ಣು ತೊಳೆ ತಿನ್ನಿ. ತೊಳೆಗಳೇ ಇಂಪಾರ್ಟೆಂಟ್. ನಾನು ಯಾಕೆ ಹೇಳ್ತೀನಿ ಅಂದರೆ, ಇರೋ ಬೆನಿಫಿಟ್ ತೊಗೋಬೇಕು. ನಾವು ನೋಡಿದ್ದೀವಿ, ಸಫಿಸ್ಟಿಕೇಷನ್ ಜಾಸ್ತಿ ಆದಷ್ಟು ಜನ ತಿರುಳನ್ನ ತಿಂದು ಮೇಯ್ನ್ ಬಿಸಾಕ್ಬಿಡ್ತಾರೆ. ನಾನು ನೋಡಿದ್ದೀನಿ ಕೆಲವು ಸಾಹುಕಾರ ಮನೆಯಲ್ಲಿ ಸಪೋಟ ಒಳಗೆ ಸ್ಪೂನ್ ಹಾಕಿ ತಿನ್ಕೊಂಡು ಇದನ್ನು ಬಿಸಾಕ್ತಾರೆ. ಅದು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ಆದ್ದರಿಂದ ದಯವಿಟ್ಟು ಆಹಾರದ ಬಗ್ಗೆ ಅನೇಕ ಅರಿವು ಇರಬೇಕು ನಿಮಗೆ. ಇನ್ನೊಂದು ಡಾಕ್ಟ್ರೇ, ಮೊದಲೆಲ್ಲ ರೋಗ ನಿರೋಧಕ ಶಕ್ತಿ ಅನ್ನೋದು ಮನುಷ್ಯನಿಗೆ ಹುಟ್ಟಿನಿಂದಲೇ ಜನಜನಿತವಾಗಿ ಬರ್ತಾಯಿತ್ತು. ಇವತ್ತು ಕಡಿಮೆ ಆಗ್ತಾಯಿದೆ. ಸರಿಯಾದ ಆಹಾರ ಇಲ್ಲ, ಆಮೇಲೆ ಅವನ ಜೀವನ ಕ್ರಮ ಬದಲಾಗಿದೆ. ಅಂದರೆ ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿ ಅನ್ನೋದು ತುಂಬ ಚೆನ್ನಾಗಿದ್ದರೆ ಎಂಥ ಕಾಯಿಲೆಗಳನ್ನು ಕೂಡ ಫೇಸ್ ಮಾಡ್ಬೋದು. ಅದನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ ಅನ್ನೋದು ಒಂದು ಪ್ರಶ್ನೆ.
ನನ್ನಪ್ಪ ರೈತ 2ನೇ ಕ್ಲಾಸ್ ಓದಿದ್ರು. ಸುತ್ತ ಹತ್ತೂರಿಗೆ ನಾಟಿ ಔಷಧಿ ಮಾಡೋರು. ಯಾರಿಗೆ? ದನ ಕುರಿಗಳಿಗೆ. ನನ್ನಪ್ಪನ ಕರ್ಕೊಂಡು ಹೋಗೋರು. ನನ್ನಪ್ಪ ಹೇಳಿದ ಒಂದು ವಿಜ್ಞಾನದ ಮಾತು ನನ್ನ ಮೆಡಿಕಲ್ ಕಾಲೇಜ್ನಾಗ ಹೇಳ್ತೀನಿ. ನನ್ನಪ್ಪ ಹೇಳೋರು, ಬೀದಿ ಮಕ್ಕಳು ಬೆಳ್ಕೊಂಡು ಹೋದೋ ಕೋಣೆ ಮಕ್ಕಳು ಪಳ್ಕೊಂಡು. ಕರೆಕ್ಟ್. ಬೀದಿ ಮಕ್ಕಳು ಯಾಕ್ರಿ ಬೆಳ್ಕೊಂಡು ಹೋಗ್ತಾರೆ? ಐ ಆಮ್ ಎಕ್ಸ್ಪೋಸ್. ನಾವೆಲ್ಲ ಕುಂಟೆ ನೀರಿನಾಗ ಕುಡ್ದಿದ್ದೀವಿ, ಈಜೊಡ್ದಿದ್ದೀವಿ, ಎಮ್ಮೆಲ್ ಸವಾರಿ ಮಾಡಿದ್ದೀವಿ, ಚಿಕ್ಕ ವಯಸ್ಸಿನಲ್ಲೇ ಮಣ್ಣಲ್ಲಿ ಆಟ ಆಡಿದ್ದೀವಿ. ಹಂಗಂದ್ರೆ ಅರ್ಥ, ನಾನು ಆಲ್ರೆಡಿ ಎಕ್ಸ್ಪೋಸ್ಡ್ ಟು ಆಲ್ ಕೈಂಡ್ಸ್ ಆಫ್ ವೈರಸ್ ಆ್ಯಂಡ್ ನನ್ನ ಮೊದಲೇ ನನ್ನ ದೇಹಕ್ಕೆ ಹೊರಟೋಗ್ಬಿಟ್ಟವು. ಹೋದಾಗೆ ನನ್ನ ದೇಹ ಆಲ್ರೆಡಿ ಆಂಟಿಬಾಡಿನ ತಯಾರು ಮಾಡಿ ಇಟ್ಕೊಂಡ್ಬಿಟ್ಟದೆ ನನ್ನ ದೇಹದಲ್ಲಿ. ಹಂಗಾಗಿ ಆ ಪದ ಬಂದಿರೋದು. ನೀನು ಏನು ಇಲ್ದಿರ ಒಳ್ಳೆ ಮಕ್ಕಳನ್ನ ಇದ್ರ ಥರ ಬೆಳೆಸ್ಬಿಟ್ರೆ ನೀವು ಮಣ್ಣಿಗೆ ಬಿಡಲ್ಲ. ಇರೋ ಒಂದು ಮಗನ ಅಯ್ಯೋ ಏನೋ ಆಗ್ಬಿಟ್ಟ, ಮಗಿಗೆ ನ್ಯಾಚುರಲ್ ರೆಸಿಸ್ಟೆನ್ಸ್ ಬರಲ್ಲ. ದಿಸ್ ಇಸ್ ಕಾಲ್ಡ್ ನ್ಯಾಚುರಲ್ ರೆಸಿಸ್ಟೆನ್ಸ್ ಅಂತೀವಿ. ನನಗೆ ನ್ಯಾಚುರಲ್ ರೆಸಿಸ್ಟೆನ್ಸ್ ಇದೆ, ಯಾಕಂದ್ರೆ ನಾನು ಬೆಳೆದ ರೀತಿ. ದಯವಿಟ್ಟು ಮಕ್ಕಳನ್ನ ಅವಕಾಶ ಸಿಕ್ಕಿದಾಗೆ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಹಿಂಗೂ ಹೇಳ್ತಾರೆ, ಹಂಗೂ ಭಾಳ ಕ್ಲೀನಾಗಿರೋ ನೀರು ಕುಡಿಬೇಕು ಅಂತಾರೆ ಡಾಕ್ಟ್ರು, ಇವ ನೋಡ್ರಿ ಹಿಂಗೆ ಅಂತಾರೆ. ಅಲ್ಲ, ಅದು ಅರ್ಥ ಮಾಡ್ಕೋಬೇಕು. ಸಮಯಕ್ಕೆ ತಕ್ಕಂಗೆ ನಿಮ್ಮ ಮಕ್ಕಳನ್ನ ತುಂಬ ಸೂಕ್ಷ್ಮ ಬೆಳೆಸಬೇಡಿ. ಈ ಕೊರೋನಾ ಟೈಮ್ನೊಳಗೆ ಅರ್ಧ ಜನಕ್ಕೆ ಕಾಯಿಲೆ ಯಾಕೆ ಬರಲಿಲ್ಲ ಗೊತ್ತಾ? ಬಿಗಿನಿಂಗ್ನ ಸ್ವಲ್ಪ ಓದು, ಅವ್ರ ಬಾಡಿ ಆಲ್ರೆಡಿ ತಯಾರು ಮಾಡ್ಕೊಂಬಿಡ್ತು ಆಂಟಿಬಾಡಿ. ಇದನ್ನು ನಾವು ಇಮ್ಯುನಿಟಿ ಅಂತೀವಿ. ಇವತ್ತು ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ನಮ್ಮ ಇಮ್ಯುನಿಟಿ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಡಾಕ್ಟ್ರೆ? ದಯವಿಟ್ಟು ಭಾಳ ಸರಳವಾಗಿ ಹೇಳ್ತೀನಿ, ಅಮ್ಮ ಮಾಡಿದ ಊಟವನ್ನು ಸರಿಯಾಗಿ ಊಟ ಮಾಡಿ, ಎಂಟಿ ಮಾಡಾಕಿದ ಅಡುಗೆನ ಕರೆಕ್ಟಾಗಿ ತಿನ್ನಿ. ಸುಮ್ಮನೆ ತಪ್ಪು ಗೂಬೆ ಕುಂಡ್ರಿಸಿ ನನಗೆ ಬದನೆಕಾಯಿ ಆಗಲ್ಲ, ನನಗೆ ಕೋಳಿ ತಿಂದರೆ ಹೀಟು, ಹಂದಿ ತಿಂದರೆ ತಂಪು, ಮೊಟ್ಟೆ ತಿಂದರೆ ಅಲರ್ಜಿ, ದಯವಿಟ್ಟು ಎಲ್ಲ ಬಿಡಿ. ಎಲ್ಲವನ್ನು ತಿನ್ನುವುದನ್ನು ಕಲಿಯಿರಿ. ಬಟ್ ಒಂದು ಏನಂದರೆ ಅನ್ಫಾರ್ಚುನೇಟ್ಲಿ ಹಿರಿಯರು ಹೇಳೋರು, ನಮ್ಮದಲ್ಲಿ ನಾಟಿ ನಾವೇ ಬೆಳೆದು ತಿನ್ನೇವಿ. ಇವತ್ತು ಕೆಂಗೇರಿ ಮೋರಿ ನೀರನ್ನ ಹಾಕ್ಕೊಂಡು ಸೊಪ್ಪು ಬೆಳೀತಾರೆ, ಅದರಿಂದ ನಿಮಗೆ ಕಾಯಿಲೆ ಬರ್ತದೆ. ಆಹಾರಗಳೆಲ್ಲ ಕಲಬೆರಕೆ ಆಗೋಗಿದ್ದಾವೆ, ಕಲುಷಿತವಾಗಿದ್ದಾವೆ, ಅದರಿಂದ ಕಾಯಿಲೆ ಬರುತ್ತೆ. ಇದೆಲ್ಲ ಸತ್ಯ. ಎಲ್ಲೋ ಒಂದು ಕಡೆ ಹಿರಿಯರು ನೆನೆಸ್ಕೊಂಡ್ರೆ ನ್ಯಾಚುರಲ್ ಫುಡ್ ತಿನ್ನೋರು, ಅವರೇ ಬೆಳೆಯೋರು ಮನೆ ಮುಂದೆ, ಅವರೇ ಫ್ರೆಶ್ ಫ್ರೂಟ್ ವೆಜಿಟೇಬಲ್ ತರಕಾರಿನ ಅವರೇ ತಿನ್ಕೊಳ್ಳೋರು. ಇವತ್ತು ಅನ್ಫಾರ್ಚುನೇಟ್ಲಿ ಹಂಗಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನಾನು ಹೇಳೋದು, ಬಿ ನ್ಯಾಚುರಲ್. ಆರ್ಟಿಫಿಷಿಯಲ್ ಡ್ರಿಂಕ್ಸ್ನೆಲ್ಲ ಕುಡಿಯೋದು ಬಿಟ್ಬಿಡಿ. ಸೀಸನಲ್ ಫ್ರೂಟ್ಸ್ ತಿನ್ನಿ, ತುಪ್ಪ ತಿನ್ನಿ. BM ಹೆಗ್ಡೆಯವರು ಮಾತಾಡ್ತಿರ್ತಾರೆ, ನನ್ನ ಗುರುಗಳವರು ಭಾಳ ಸಾರಿ. ಅರ್ಧ ಜನಕ್ಕೆ ಎದುರಿಸಿಟ್ಬಿಟ್ರು ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಬರ್ತದೆ ಅಂತ. ಇಲ್ಲ ಅಂತಾರೆ. ಕೆಲವೆಲ್ಲ ಇನ್ನೊಂದು ನಾನು ಹೇಳ್ತೀನಿ, ಒಬ್ಬ ವೈದ್ಯನಾಗಿ ವಿಜ್ಞಾನಿಯಾಗಿ, ನಮ್ಮಲ್ಲೂ ಜನಗಳಿಗೆ ಈ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರುತ್ತೆ. ಇನ್ಫ್ಯಾಕ್ಟ್ ಕೆಲವೆಲ್ಲ ಆಂಟಿಬಯೋಟಿಕ್ಸ್ ಎಲ್ಲ ಇಷ್ಟು ಬೇಕಾಗಲ್ಲ, ಆದರೆ ಕಂಪನಿಗಳು ಅವಕ್ಕೆಲ್ಲ ತಮ್ಮದೇ ಆದ ಅಜೆಂಡಾ ಇರುತ್ತೆ. ಇವನ್ನೆಲ್ಲ ಹೆಚ್ಚಿಗೆ ಮೆಡಿಕಲ್ ಮಾಫಿಯಾ ಅವೆಲ್ಲ ಇರ್ತವೆ. ಅದಕ್ಕೋಸ್ಕರ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು, ಬಟ್ ಎಲ್ಲೋ ಒಂದು ಕಡೆ ಮಾತುಗಳಲ್ಲಿ ಕೆಲವು ಸಮಯ ಮೀನಿಂಗ್ ತುಂಬ ಚೆನ್ನಾಗಿರುತ್ತೆ. ನಾನು ಬೀಚಿಯವ್ರ ಮಾತನ್ನು ನಾನು ಯಾವಾಗ ಭಾಳ ಖುಷಿಯಿಂದ ಜನರಿಗೆ ಹೇಳ್ತೀನಿ, ಈ ಸೆಲ್ಫ್ ಮೆಡಿಕೇಷನ್ ಫಸ್ಟ್ ಬಿಡಿ. ನೀವು ಅಕ್ರಾಸ್ ದಿ ಕೌಂಟ್ರ್ ಹೋಗಿ ನನಗೊಂದು ತಲೆನೋವಿನ ಮಾತ್ರೆ ಕೊಡಿ, ನನಗೊಂದು ಬೇದಿ ಮಾತ್ರೆ ಕೊಡಿ ಪ್ಲೀಸ್, ಆಂಟಿಬಯೋಟಿಕ್ ಗಂಟಲು ನೋವು ಬಂತು ಅಂದರೆ ಅವರೇ ಹೋಗ್ಬಿಡ್ತಾರೆ, ಒಂದು ಆಗ್ಮೆಂಟಿನ್ ಕೊಡಿ ಅಂತ. ದಯವಿಟ್ಟು ನಿಮಗೆ ಗೊತ್ತಾಗಲ್ಲ. ನೀವು ಸೆಲ್ಫ್ ಮೆಡಿಫಿಕೇಷನ್ ಮಾಡಬೇಡಿ. ಇದ್ರ ಬಗ್ಗೆ ಬೀಚಿಯವ್ರು ಹೇಳಿರೋ ಮಾತು ನನಗೆ ಎಷ್ಟು ತೂಕ ಅನಿಸುತ್ತೆ ಅಂದರೆ, ಬೀಚಿಯವ್ರು ಹೇಳ್ತಾರೆ, ನಿಮಗೆ ಕಾಯಿಲೆ ಬಂದಾಗ ಡಾಕ್ಟ್ರ್ ಹತ್ರ ಹೋಗಿ ಅಂತಾರೆ. ಯಾಕಂದರೆ ಡಾಕ್ಟ್ರ್ ಬದುಕಬೇಕಲ್ಲ. ನೀವು ಹೋಗಿದ್ದೀರಿ ಡಾಕ್ಟ್ರಿಗೆ ಎಲ್ಲಿ ಸಂಬಳ, ಬದುಕಬೇಕಲ್ಲ. ಅವ್ರು ಬರ್ಕೊಟ್ಟು ಮೆಡಿಸನ್ನ ಮೆಡಿಕಲ್ ಸ್ಟೋರ್ಗೆ ಹೋಗಿ ಕೊಂಡ್ಕೊಳ್ಳಿ ಅಂತಾರೆ. ಯಾಕಂದರೆ ಮೆಡಿಕಲ್ ಸ್ಟೋರ್ ನಾನು ಬದುಕಬೇಕಲ್ಲ, ಇವ್ನು ಕೊಂಡ್ಕೊಂಡ್ರೆ ತಾನು ಲಾಭ ಬರೋದು. ಆಮೇಲೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಯಾಕಂದರೆ ಬೀಚ್ ನನಗೆ ಯಾಕೆ ಇಷ್ಟ, ನಾನು ಬಳ್ಳಾರಿ ಒಳಗೆ MBBS ಓದ್ದು ಅವಾಗಲ್ಲಿದ್ದರು. ಅಪ್ಪ ಮನೆಗೆ ಗೊತ್ತಾ ದಾರಿಯೊಳಗೆ ನಿನ್ನ ಕೈನಾಗಿರೋ ಮೆಡಿಸನ್ನ ಮೋರಿಗೆ ಬಿಸಾಕು, ಯಾಕಂದ್ರೆ ನೀನು ಬದುಕಬೇಕಲ್ಲ. ಎಷ್ಟು ಚೆನ್ನಾಗಿದೆ ರೀ ಇದು. ಹಂಗಂದ್ರೆ ಎಲ್ಲನೂ ಅಲ್ಲ, ಯಾಕಂದ್ರೆ ನಾನೊಬ್ಬ ವಿಜ್ಞಾನಿಯಾಗಿ ಬರೆದುಕೊಟ್ಟು ಮೆಡಿಸಿನ್ ಕರೆಕ್ಟಾಗಿ ತೊಗೊಳ್ಳಿ. ಬಟ್ ಎಲ್ಲೋ ಒಂದು ಕಡೆ ಅನ್ನೆಸೆಸರಿ ಮೆಡಿಕೇಷನ್ ಆಗಬಾರ್ದು ಅನ್ನೋದನ್ನು ಈ ಒಬ್ಬ ಸಾಹಿತಿಗಳು ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸೊ ಅದರಿಂದ ಜನಗಳಲ್ಲಿ ಒಂದು ಮನವಿ, ವಿಜ್ಞಾನಕ್ಕೆ ಒಂದು ಗೌರವ ಕೊಡಿ. ನಾನು ಪದೇ ಇದೊಂದು ಹೇಳ್ತೀನಿ, ದಯವಿಟ್ಟು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ. ಇದು ಭಾಳ ಇಂಪಾರ್ಟೆಂಟ್. ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಹುಲಿಕಲ್ ನಟರಾಜು ನಾವೆಲ್ಲ ನಮ್ಮ ಆತ್ಮೀಯರೆಲ್ಲ ಸೇರಿ ಒಂದು ವಿಜ್ಞಾನ ಪರಿಷತ್ ಮಾಡಿದ್ದೀವಿ. ಮೂಢನಂಬಿಕೆಗಳು, ಈ ಮೋಸಗಳು, ಇವನ್ನೆಲ್ಲ ಅದನ್ನು ಹೆಂಗೆ ಓವರ್ಕಮ್ ಮಾಡ್ಬೋದು ಅನ್ನೋ ಒಂದು ಪ್ರೋಗ್ರಾಮ್ ಮಾಡ್ತೀವಿ ನಾವು. ನಾನು ತೀರಾ ಹಳ್ಳಿ ರೈತರ ಮಕ್ಕಳು, 10ನೇ ಕ್ಲಾಸವರು ಹೊಲ ಉತ್ತು ದನ ಮೇಯಿಸಿ ಗಪ್ಸಪ್ ಕುಯ್ಕೊಂಬಂದು ಕೂರಿಗೆ ಹೊಡೆದಿರೋ ಹುಡುಗ. ಇವತ್ತು ನಾನು ವಿಜ್ಞಾನಿ ಆಗಿರೋದ್ರಿಂದ ಏನು ತಪ್ಪು ಮಾಡ್ತಾರೆ ಅನ್ನೋದು ನನಗೆ ಅರಿವಿದೆ. ಅದಕ್ಕೆ ನನ್ನ ಮಾತಿಗೆ ಬೆಲೆ ಜಾಸ್ತಿ, ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು ಅನ್ನೋದನ್ನು. ಅದಕ್ಕೆ ನಾನು ಭಾಳ ಸಾರಿ ಹೇಳ್ತೀನಿ, ನನ್ನ ಬಾಯಿಂದ ಬಂದರೆ ಶಂಕದಿಂದ ತೀರ್ಥ ಬಂದಂಗೆ. ಯಾಕಂದರೆ ವಿಜ್ಞಾನ ನಂದು. ಅದಕ್ಕೋಸ್ಕರ ದಯವಿಟ್ಟು ನಾನು ಭಾಳ ಸಾರಿ ಹೇಳ್ತೀನಿ, ಇಂಥವನ್ನೆಲ್ಲ ಗೊಂದಲ ಮಾಡ್ಕೋಬೇಡಿ,
ಕರೆಕ್ಟ್ ವಿಚಾರಗಳನ್ನು ತಿಳ್ಕೊಳ್ಳಿ. ಅಲ್ಲಿಗೂ ನಾವು ಹೇಳಿದ್ರಲ್ಲೂ ನಿಮಗೆಲ್ಲೋ ಒಂದು ಕಡೆ ಯಾಕೋ ಇದು ಯಾವುದು ಸರಿ ಬರಲಿಲ್ಲ ಅಂದರೆ ಐ ಆಮ್ ಸಬ್ಜೆಕ್ಟ್ ಟು ಕ್ವಶ್ಚನ್. ಡಾಕ್ಟರ್ ಅದು ಯಾಕೋ ಹೇಳಿದ್ದು ಸರಿ ಇಲ್ಲ ಅಂದರೆ ನಾನು ಅದನ್ನು ಕ್ರಾಸ್ ಚೆಕ್ ಮಾಡೋಕ್ಕೂ ರೆಡಿ ಇರ್ತೀನಿ. ಯಾಕಂದ್ರೆ ನಾವು ಮಾತನಾಡುವಾಗ ಜನಸಾಮಾನ್ಯರಿಗೆ ಒಳ್ಳೆಯದಾಗಲಿ ಅನ್ನೋ ಇಂಟೆನ್ಷನ್ನಲ್ಲೇ ಮಾತಾಡೋದು. ನಾನು ಏನೇ ಮಾತಾಡಿದ್ಲು ಈಗ ನಾನು ಮಾತಾಡ್ತೀನಿ. ಫೈನ್ ಡಾಕ್ಟ್ರೆ, ನಾವು ಬಹುಶಃ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ಮನುಷ್ಯನಿಗೆ ಒಂದು ದೊಡ್ಡ ಸಂಪತ್ತು ಅಂದರೆ ಸಿರಿವಂತಿಕೆ ಅಂದರೆ ಅದು ಆರೋಗ್ಯ ಮತ್ತು ಒಳ್ಳೆಯ ಮನಸ್ಥಿತಿ. ಇವತ್ತಿನ ಜಂಜಡ ಕಾಲದಲ್ಲಿ ಎಲ್ಲ ಋತುಗಳನ್ನು ಫೇಸ್ ಮಾಡುವಂತಹ, ಎಲ್ಲ ಸಂದರ್ಭಗಳನ್ನು ಎದೆಗುಂದದೆ ನಾವು ಬರಮಾಡಿಕೊಳ್ಳುವಂಥ ಒಂದು ದೃಢಚಿತ್ತತೆ, ಆರೋಗ್ಯ ಮತ್ತು ಮನಸ್ಸಿನ ಎಲ್ಲ ವಿಕಾರಗಳನ್ನು ಕಳ್ಕೊಂಡು ಮನುಷ್ಯ ನೆಮ್ಮದಿಯಾಗಿ ಸಂತೋಷವಾಗಿ ಹೃದಯವಂತನಾಗಿ ಬದುಕೋದಕ್ಕೆ ಯಾವುದು ಅವಶ್ಯಕ ಅಂತ ನೀವು ಹೇಳ್ತೀರಿ ಕೊನೆಯದಾಗಿ? ಇದು ಭಾಳ ಇಂಪಾರ್ಟೆಂಟ್. ಮನುಷ್ಯ ಆರೋಗ್ಯವಾಗಿ ಬದುಕಬೇಕು. ಅದು ದೇವರು ಕೊಟ್ಟಿರೋ ಆಯುಸ್ಸು 100 ವರ್ಷ ಅಲ್ಲ, 120 ವರ್ಷ. ನಾಯಿಗೆ 20 ವರ್ಷ, ಕತ್ತೆಗೆ 40 ವರ್ಷ, ಮನುಷ್ಯನಿಗೆ 120 ವರ್ಷ, ಆಮೆಗೆ 150 ವರ್ಷ. ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ನಮ್ಮೊಂದಿಗೆ 111 ವರ್ಷ ಬದುಕಿದರು. ನಾನು ಭಾಳ ಸಾರಿ ಪಬ್ಲಿಕ್ ಟಾಕ್ ಕೊಡೋವಾಗ ಅವ್ರ ಹೆಸರು ತೊಗೋತೀನಿ, ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾನು 100 ವರ್ಷ ಬದುಕ್ತೀನಿ, ನೀವು ಬದುಕಬೇಕು ಅಂತ. ನೀವು ಕೇಳಿದ ಪ್ರಶ್ನೆ ನನಗೆ ಕೇಳ್ತಾರೆ. ಭಾಳ ಇಂಪಾರ್ಟೆಂಟ್ ಅಂದರೆ ಆರೋಗ್ಯ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಪದೇ ಪದೇ ಅದನ್ನು ಹೇಳ್ತಾರೆ. ಯಾವ್ದು ಬೇಕಾದ್ರೂ ಕಳ್ಕೊಬೋದು, ಆರೋಗ್ಯ ಕಳ್ಕೊಳ್ಳೋಂಗಿಲ್ಲ. ಭಾಳ ಇಂಪಾರ್ಟೆಂಟು. ಬಟ್ ಈ ನಿಮ್ಮ ತಿನ್ನುವ ಆಹಾರ, ನೀವು ನಡ್ಕೊಳ್ಳುವ ರೀತಿಯ ಜೊತೆಗೆ ನನಗೆ ಈ ಕನ್ಕ್ಲೂಡ್ ಮಾಡ್ತಾಯಿದ್ದೀನಿ. DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಗ್ಗ ಇದೆ. ಆ ಕಗ್ಗನ ಹೇಳಿದರೆ ಅದಕ್ಕೆಷ್ಟು ವೈಜ್ಞಾನಿಕ ಮಹತ್ವ ಇದೆ ಅಂತ ನಿಮ್ಗೆ ಹೇಳ್ತೀನಿ. ಮನುಷ್ಯ ನಗನಗ್ತಾ ಇರಬೇಕು, ಖುಷಿಯಿಂದ ಇದ್ದರೆ ಅವನಿಗೆ ಆರೋಗ್ಯ ಜಾಸ್ತಿ. ಕೊರಗಬಾರ್ದು, ಕೋಪ ಮಾಡ್ಕೋಬಾರ್ದು, ಸಿಟ್ಟು ಮಾಡ್ಕೋಬಾರ್ದು, ಒಬ್ಬರನ್ನು ಹೊಟ್ಟೆ. ಅದಕ್ಕೆ ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ನಗು ನಗುತ್ತ ಬಾಳ್, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವನ್ನು ಬೇಡಿಕೊಳ್ಳು ಮಂಕುತಿಮ್ಮ. ತುಂಬ ಚೆನ್ನಾಗಿ ಹೇಳಿದ್ದಾರೆ ರೀ. ಮನುಷ್ಯ ಸಮಾಧಾನವಾಗಿರಬೇಕು, ಖುಷಿಯಾಗಿರಬೇಕು. ಆಹಾರದ ಬಗ್ಗೆ ಎಲ್ಲ ಆವಾಗಲೇ ನಾವು ಹೇಳಿದ್ದೀವಿ. ಇವೆಲ್ಲ ಮಾಡಿದರೆ ಮನುಷ್ಯನ ದೇಹದಲ್ಲಿ ತುಂಬ ಎಂಡೋಕ್ರೈನ್ ಆರ್ಗನ್ಸ್ ಇದ್ದಾವೆ. ಹಾರ್ಮೋನ್ಸಿಗೆ ಥೈರಾಯ್ಡ್ ಇಂಪಾರ್ಟೆಂಟು, ನಮಗೆ ದೇಹದಲ್ಲಿ ಅಡ್ರಿನಲಿನ್ ಇಂಪಾರ್ಟೆಂಟು. ಮನುಷ್ಯ ಬ್ಯಾಲೆನ್ಸ್ಡ್ ಆಗಿದ್ದು ಸಂತೋಷವಾಗಿದ್ದರೆ ಈ ಹಾರ್ಮೋನ್ಗಳು, ಅದರೊಳಗೆ ಈ ಎಂಡಾರ್ಫಿನ್ ಅಂತ ಒಂದು ಹಾರ್ಮೋನ್ ಇದೆ, ಮನುಷ್ಯನ ಖುಷಿಯಾಗಿಡೋಂಥ ಹಾರ್ಮೋನು. ಯಾವನು ಖುಷಿಯಾಗಿರ್ತಾನಲ್ಲ ಅವನಿಗೆ ಎಂಡಾರ್ಫಿನ್ ಜಾಸ್ತಿ, ಯಾವನು ಸಿಟ್ಟು ಮಾಡ್ಕೋತಾನಲ್ಲ ಅವನಿಗೆ ಅಡ್ರಿನಲಿನ್ ಜಾಸ್ತಿ. ಅಡ್ರಿನಲಿನ್ ಜಾಸ್ತಿ ಆದಂಗೆಲ್ಲ BP ಬರುತ್ತೆ, ಬ್ರೈನ್ ಹೆಮರೇಜ್ ಆಗುತ್ತೆ, ಬೇಗ ಸತ್ತೋತಾನೆ. ಅಷ್ಟು ಸರಳ. ದಯವಿಟ್ಟು ನಿಮ್ಮ ಮುಖಾಂತರ ನನ್ನ ಮನವಿ, ನೀವು ಆರೋಗ್ಯವಾಗಿ ಬದುಕಬೇಕಾದ್ರೆ ಸಂತೋಷವಾಗಿ ಬದುಕಿ, ಏನೂ ಕೆಟ್ಟದ್ದು ಯೋಚನೆ ಮಾಡಬೇಡಿ. ಅಷ್ಟು ಸುಲಭ ಅಲ್ಲ ಅಂತ ನನಗೂ ಗೊತ್ತಿದೆ. ಬಟ್ ಕೊನೆಯದಾಗಿ ನಾನು ಹೇಳ್ತೀನಿ, ತುಂಬ ಜನ ಡಾಕ್ಟ್ರೆ ಹಿಂಗೆ ಅಣ್ಣ ಆಕಾಶ ಅಂತೂ ಕಳಚಿ ಬೀಳಲ್ಲ, ಬೈ ಚಾನ್ಸ್ ಬಿದ್ದೋಗ್ಬಿಟ್ರೆ ಚೀಫ್ ಮಿನಿಸ್ಟರ್ ತಲೆ ಮೇಲೆ ಬೀಳ್ತಾರೆ ಕಣಪ್ಪ ಅನ್ನೋ ರೀತಿ ಆ ರೀತಿ ಬದುಕಬೇಕು. ಬಟ್ ಭಾಳ ಇಂಪಾರ್ಟೆಂಟ್ ಇವತ್ತಿನ ಡಿಸ್ಕಷನಲ್ಲಿ ಆಹಾರ, ನೀರು, ನಮ್ಮ ಪರ್ಸನಲ್ ಹೈಜೀನು, ಅದ್ರ ಜೊತೆಗೆ ಮನಸ್ಥಿತಿ, ಇವು ಎಷ್ಟು ಇಂಪಾರ್ಟೆಂಟು ಅಂತ ನಾನು ಭಾಳ ಖುಷಿಯಿಂದ ಹೇಳ್ತೀನಿ. ತುಂಬ ಸಂತೋಷ ಡಾಕ್ಟ್ರೇ. ಇವತ್ತಿನ ನಮ್ಮ ಈ ಸಂದರ್ಶನದಲ್ಲಿ ನಮ್ಮ ಬದುಕಿಗೆ ಪೂರಕವಾಗಿರುವ, ಅದರಲ್ಲೂ ಆರೋಗ್ಯವಂತ ಜೀವನಕ್ಕೆ ಏನೆಲ್ಲ ಬೇಕು, ಮತ್ತು ಈ ಬಿಸಿಲ ಬೇಗೆಯಲ್ಲಿ ನಾವೆಲ್ಲ ಯಾವ ಥರದ ಆಹಾರವನ್ನು ಸೇವಿಸಬೇಕು, ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು, ಮತ್ತು ಹಿರಿಯರಿಗೆ, ಮಕ್ಕಳಿಗೆ ಎಲ್ಲರೂ ಕೂಡ ಎಲ್ಲ ದೆಸೆಯಲ್ಲೂ ಕೂಡ ನಮಗೆ ಸಹಾಯ ಆಗೋ ನೆಲೆಯಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ವೈಜ್ಞಾನಿಕವಾದ ಚಿಂತನೆಗಳನ್ನು, ಆರೋಗ್ಯದ ಚಿಂತನೆಗಳನ್ನು, ನಮ್ಮ ಬದುಕಿಗೆ ಪೂರಕವಾಗೋ ಎಲ್ಲ ಆರೋಗ್ಯಯುತ ವಿಚಾರಗಳನ್ನು ಮನಪೂರ್ವಕವಾಗಿ ಬಿಚ್ಚಿಟ್ಟು ನಮಗೆ ಒಂದು ಅರ್ಥಪೂರ್ಣವಾದಂಥ ಒಂದು ಸಂದರ್ಶನ ಕೊಟ್ಟಿದ್ದೀರಿ. ನೀವು ಸಮಯ ಕೊಟ್ಟು ಬಂದು ನಮ್ಮ ಎಲ್ಲ ಈ ಒಂದು ಚಿಂತನೆಗಳನ್ನು ಹಂಚ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಡಾಕ್ಟ್ರೇ. ನಮಸ್ಕಾರ. ಇದಾಗಿತ್ತು ಈ ವಿಶೇಷ ಸಂದರ್ಶನ. ಮತ್ತೊಂದು ವಿಶೇಷ ಸಂದರ್ಶನದೊಂದಿಗೆ ಹಾಜರಾಗ್ತೇನೆ. ನಮಸ್ಕಾರ.